ಇಂದು ಮಧ್ಯರಾತ್ರಿಯಿಂದ ಬಸ್ ಟಿಕೆಟ್ ದರ ಏರಿಕೆ. ಬಸ್ ಪ್ರಯಾಣಿಕರಿಗೆ ಇಂದಿನಿಂದಲೇ ಶಾಕ್. ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ ಏರಿಕೆ. ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಸರ್ಕಾರ ಸುಳಿವು ನೀಡುತ್ತಲೇ ಇತ್ತು. ಇದೀಗ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಇಂದು ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಲಿದೆ ಎಂದು ವರದಿಯಾಗಿದೆ. ಹೊಸ ವರ್ಷದ ಆರಂಭದಿಂದಲೂ ರಾಜ್ಯ ಜನರಿಗೆ ಶಾಕ್ ಮೇಲೆ ಶಾಕ್ ಆಗುತ್ತಲೇ ಇದೆ. ಇದೀಗ ಜನವರಿ 7ರಂದು ನಡೆದ ಸಂಪುಟ ವಿಸ್ತಾರ ಇದು ಫ್ರೀ ಮಾಡಿ ಇದನ್ನು ಅಲ್ಲಿ ಗಂಡು ಮಕ್ಕಳಿಗೆ ಇದನ್ನು ಹೊರಗೆ ಮಾಡ್ಬೇಕಂತ ಇದನ್ನು ಸಾಲಿ ಇದಕ್ಕೆ ನಮ್ಗೆ ವಿರೋಧ ಐತಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಟಿಕೆಟ್ ರೇಟ್ ನಾವು ಹೆಚ್ಚು ಮಾಡಬೇಡ್ರಿ ಅಂತೀವಿ, ಅಲ್ಲಿ ಹೆಚ್ಚು ಮಾಡಬೇಡ್ರಿ ಅಂತೀವಿ ನಾವು. ಅನಾವಶ್ಯಕ ಹೊರೆಲ್ಲ ಫ್ರೀ ಮಾಡೋ ಅವಶ್ಯಕತೆ ಏನೈತೆ? ಅವ್ರು ನಾವು ಫ್ರೀ ಮಾಡಬೇಡ, ನಾವು ಶಕ್ತಿ ಇದೀವು, ನಾವು ದುಡ್ಡು ಕೊಟ್ಟರೆ ನಾವು ಅಡ್ಡಾಡೋಟ ನಮ್ಮ ಅರ್ಹತೆ ಐತೆ ಅಂತಾರೆ ಅವ್ರು ಹೆಣ್ಮಕ್ಳು. ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗೈತಿ, ಅದ್ರ ಸಮನಾಗಿ ನಾವು ಈಗ ಎಂದೋ ಆಗೈತಿಲ್ಲ ಇದ್ರೆ 10 ವರ್ಷ ನಂತರ ಅಲ್ಲಲ್ಲ, ಈಗ ಎಂದೋ ಆಗೈತಿ ಇದು ಪೆಟ್ರೋಲ್ ರೇಟ್ ಎಂದೋ ಜಾಸ್ತಿ ಆಗೈತಿ, ಇವತ್ತಾಗಿಲ್ಲ ಇದು. ಅದು ರೇಟ್ ಜಾಸ್ತಿ ಆಗಿದ್ದಕ್ಕೆ ದಿನಬಳಕೆ ಎಲ್ಲ ವಸ್ತುಗಳ ಎಲ್ಲಾನು ಪ್ರತಿಯೊಂದು ಜಾಸ್ತಿ ಆಗಿದ್ದಕ್ಕೆ ಅವರು ಈಗ ಇದನ್ನು ಅಲ್ಲ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಲಿಲ್ಲ, ಎಲ್ಲ ಸರಿ ಹೋಗ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡ್ಬೇಕಲ್ಲ. ಇವತ್ತೇನಂತಂದರೆ ನಾವು ಮುಧೋಳ್ ಬಸ್ ನಿಲ್ದಾಣದಲ್ಲಿದ್ದೀವಿ. ಏನಪ್ಪ ವಿಷಯ ಅಂತಂದರೆ, ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ನಾಡಿನ ಜನತೆ ಏನೋ ಇದ್ದಾರೆ. ಜೊತೆಗೆ ಏನಂತಂದರೆ ಹಲವಾರು ವರ್ಷಗಳ ನಂತರ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಏನಂತಂದರೆ ಕರ್ನಾಟಕ ಸರ್ಕಾರ ಪ್ರತಿಶತ 100ಕ್ಕೆ 15% ಒಂದು ಪ್ರಯಾಣ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. BMTC ಹಾಗೂ KSRTC ಎರಡೂ ಒಂದು ಪ್ರಯಾಣ ದರವನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಒಂದು ಪ್ರಯಾಣಿಕರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಹೆಚ್ಚಳಿಕೆ ಯೋಜನೆಯೂ ಒಂದು ಜಾರಿ ಆಗ್ತಾ ಇದೆ. ಇದ್ರ ಬಗ್ಗೆ ಸಾರ್ವಜನಿಕರು ತಮ್ಮದೇ ಆದ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈಗ ಜನವರಿ 2ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸರ್ಕಾರಿ ಬಸ್ ಟಿಕೆಟ್ ದರವನ್ನು ಶೇಕಡ 15ರಷ್ಟು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಇದೀಗ ಇಂದಿನಿಂದಲೇ ಬಸ್ ಪ್ರಯಾಣ ದರ ಏರಿಕೆಯಾಗಲಿದೆ ಎಂದು ವರದಿಯಾಗಿದೆ. ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಸ್ ಟಿಕೆಟ್ ದರ ಹೆಚ್ಚಳ. ಸಾರಿಗೆ ಬಸ್ ಟಿಕೆಟ್ ದರ ಬಗ್ಗೆ ಸರ್ಕಾರ ಸುಳಿವು ನೀಡುತ್ತಲೇ ಇತ್ತು. ಇದೀಗ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಇನ್ನು ಮಧ್ಯರಾತ್ರಿಯಿಂದಲೇ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಲಿದೆ ಎಂದು ಬಲ್ಲ ಮೂಲಗಳು ತಿಳಿದಿವೆ. ಇಂದು BMTC, KSRTC ಸೇರಿ 4 ಸಾರಿಗೆ ಬಸ್ ದರ ಏರಿಕೆಯಾಗಲಿದ್ದು ಶೇಕಡ 15ರಷ್ಟು ಟಿಕೆಟ್ ದರ ಹೆಚ್ಚಳವಾಗಲಿದೆ. ದರ ಹೆಚ್ಚಳ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಸ್ತಾಪ. ಕ್ಯಾಬಿನೆಟ್ನಲ್ಲಿ ನಡೆದ ದರ ಪರಿಷ್ಕರಣೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಸ್ತಾಪಿಸಿದ್ದು, ಬಸ್ ದರ ಏರಿಕೆಗೆ ಕಾರಣಗಳು ಹಾಗೂ ನಿಗಮದ ಹಣಕಾಸು ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡಿದರು. CM ಸಿದ್ದರಾಮಯ್ಯ ಸಚಿವರ ಮುಂದೆ ಸಾರಿಗೆ ಇಲಾಖೆ ಸ್ಥಿತಿಗತಿ ವಿವರಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆ ಅದರ ಹೊರೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿಸಿದರು. BMTC ಬಸ್ ದರ ಏರಿಕೆಯಾಗಿ 10 ವರ್ಷ ಆಗಿದೆ. 3 ನಿಗಮಗಳ ಬಸ್ ದರ ಏರಿಕೆಯಾಗಿ 5 ವರ್ಷಗಳಾಗಿದೆ. ಹೀಗಾಗಿ ಮಾಡ್ತಾರೆ ಅವರಿಗೆಲ್ಲ ರೈತರ ಮೇಲೆ ಎಲ್ಲ ಒತ್ತಡದಿಂದ ಆಗಿದೆ, ಏನು ಮಾಡಂಗಿಲ್ಲ ಸರ್. ಈಗ ಜನವರಿ 5ರಿಂದ ಪ್ರತಿಶತ 100ಕ್ಕೆ 15% ಅಂತೆ ಒಂದು 10 ವರ್ಷಗಳ ನಂತರ ಈಗ ಟಿಕೆಟ್ ದರ ಹೆಚ್ಚಳಿಕೆ ಮಾಡಿದ್ದಾರೆ. ಅದಕ್ಕೆ ರೈತಿಗೆ ಅಂತ ಅಭಿಮಾನ ಅಲ್ಲದೆ ಅವಯ್ಯ ಭಾರಿ ಇಲ್ಲ, ಏನು ಮಾತಾಡೋಗಿದ್ದಾವೆ ಸರಿ ಇಲ್ಲ. ಅಂದರೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗಿದೆ, ಅದಕ್ಕೆ ಮಾಡಿ ಅದು ಮತ್ತೆ ಮಾಡ್ತಾರೆ. ಒಂದಿಲ್ಲ ಬೇಡ, ಸುಮ್ಮನೆ ಇದೆ. ಎಣ್ಣೆ ಹಾಕಿ ಒಟ್ಟು ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರನೇ ಸರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಸರ್ ನಾವು ಹೇಳೋದು ಅಷ್ಟೇ, ಇದಕ್ಕೆ ಏನಿಲ್ಲ, ಸರ್ಕಾರವೇ ಸರಿ ಇದೆ. ಗಂಡು ಮಕ್ಳು ಏನು ಮಾಡ್ಬೇಕ್ರಿ ಸರ್? ನಾವು ಈಗ ಟಿಕೆಟ್ ದರ ಹೆಚ್ಚು ಮಾಡಿದ್ರಿ ಸರ್, ಹೆಂಗೆ ಮಾಡ್ಬೇಕ್ರಿ? ಬರೀ ಹೆಣ್ಮಕ್ಳು ಬರ್ರ ಒಂದು ಸೀಟ್ ಸಿಗಂಗಿಲ್ಲ, ಏನಿಲ್ಲ ರೀ ಸರ್. ಹೆಂಗೆ ಮಾಡ್ಬೇಕ್ರಿ? ಗಂಡು ಮಕ್ಳು ಬರೀ ನೀವು ದರ ಒಂದೇ ಹೆಚ್ಚು ಮಾಡಿದ್ರಿ ರೇಟ.
ನಾವು ಹೆಂಗೆ ಮಾಡ್ಬೇಕ್ರಿ ಸರ್ ಗಂಡು ಮಕ್ಳು ಒಂದು ನಿಂತ್ಕೊಂಡು ಹೋಗೋದು ಫ್ರೀ ಆಗೈತೆ ಸರ್ ನಾವು ಹೆಂಗೆ ಈಗ ಮಾಡ್ಬೇಕ್ರಿ ನಾವು ಗಂಡು ಮಕ್ಳು ಒಂದು ಇಟ್ಟು ಕಿಮ್ಮತ್ತು ಇಲ್ದಂಗೆ ಆಗಿಬಿಟ್ಟದ್ರಿ ಸರ್ ಬರೀ ಹೆಣ್ಮಕ್ಳು ಒಂದ ನೋಡಿದ್ರಿ ಸರ್ ಗಂಡು ಮಕ್ಳು ಏನು ಮಾಡ್ಬೇಕ್ರಿ ಈ ಹಿನ್ನೆಲೆಯಲ್ಲಿ ಬಸ್ ದರ ಏರಿಕೆ ಅನುಮತಿ ನೀಡಲು ತಿಳಿಸಿದರು. 15% ಬಸ್ ದರ ಏರಿಕೆ ಸಂಕಷ್ಟದಲ್ಲಿ ನಿಗಮಗಳು ನಿರ್ವಹಿಸುತ್ತಿವೆ. ಬಸ್ ದರ ಅನಿವಾರ್ಯತೆ ಎಂದು ಕ್ಯಾಬಿನೆಟ್ನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ ನೀಡಿದರು. 3 ನಿಗಮಗಳಿಗೆ ಬಸ್ ದರ, ಬಿಎಂಟಿಸಿಗೆ 1 ದರ ಏರಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಸ್ತಾಪಿಸಿದರು. ಒಟ್ಟಾರೆಯಾಗಿ ಇಂದಿನಿಂದ ಅಂದರೆ ಇಂದು ಮಧ್ಯರಾತ್ರಿಯಿಂದ ಸಂಪೂರ್ಣವಾಗಿ ಸಾರಿಗೆ ಇಲಾಖೆಯ ಬಸ್ ದರ ಪರಿಷ್ಕರಣೆಯಾಗಿದ್ದು 15% ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳವಾಗಿದ್ದು ಆ ನಿಟ್ಟಿನಲ್ಲಿ ಇವತ್ತಿನಿಂದ ನಮ್ಮ ಜೇಬಿಗೆ ಕತ್ತರಿ ಬೀಳುವ ಎಲ್ಲ ಲಕ್ಷಣಗಳು ಗೋಚರವಾಗಿದೆ. ಧನ್ಯವಾದಗಳು.